ಅರವಿಂದ್ ರಾಜ್ ದೇಶಪಾಂಡೆ ಮನೆಗೆ ಬಿಜೆಪಿ ನಾಯಕರು ದಿಢೀರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಅಥಣಿಯಲ್ಲಿರುವಂತಹ ಆರ್ಎಸ್ಎಸ್ ಮುಖಂಡ ಅರವಿಂದ್ ರಾವ್ ಮನೆ ಮೇಲೆ ಬಿಜೆಪಿ ನಾಯಕರು ಹೋದ್ರು. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದಂತಹ ಸಭೆ. ಅರವಿಂದ್ ರಾವ್ ದೇಶಪಾಂಡೆ ಮನೆಗೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು. ಅಥಣಿಯಲ್ಲಿರುವಂತಹ ಆರ್ಎಸ್ಎಸ್ ಮುಖಂಡ ಅರವಿಂದ್ ರಾವ್ ಅವರ ಮನೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದಂತಹ ನಾಯಕರ ಗೌಪ್ಯ ಸಭೆ. ಅನಂತಕುಮಾರ್ ಹೆಗಡೆ, ಜಗದೀಶ್ ಶೆಟ್ಟರ್, ಸಾಬಣ್ಣ ತಳವಾರ ಚುನಾವಣಾ ತಯಾರಿ, ರಾಜಕೀಯ ಉದ್ದೇಶ ಅಥವಾ ಅದರ ಚರ್ಚೆಯ ಬಗ್ಗೆ ಮಾತನಾಡೋದಕ್ಕೆ ಹೋಗಿದ್ರು. ಏನು ಕೇಸರಿ ಪಡೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದ ಬಿಜೆಪಿ ನಾಯಕರ ಭೇಟಿ. ಅರವಿಂದ್ ರಾವ್ ದೇಶಪಾಂಡೆ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಡ್ತಾರೆ. ಅಥಣಿಯಲ್ಲಿರುವ ಆರ್ಎಸ್ಎಸ್ ಮುಖಂಡ ಅರವಿಂದ್ ರಾವ್ ಮನೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದಂತಹ ನಾಯಕರ ಗೌಪ್ಯ ಸಭೆ. ಕಣ್ಣು ಬಾಯಿ ಮೂಗಿಗೆ ಪೆಟ್ಟಾದ್ರೆ ENT ಡಾಕ್ಟರ್ ಅನ್ನು ನೋಡು ಸಹಜ ಪ್ರಕ್ರಿಯೆ. ಬಿಜೆಪಿಯಲ್ಲಿ ಆಂತರಿಕ ಕಲಹಗಳು ಅಥವಾ ಆಂತರಿಕ ಭಿನ್ನರಾಗಗಳು ಏನೋ ಇದ್ರೆ ಆರ್ಎಸ್ಎಸ್ ಮುಖಂಡರನ್ನ ಭೇಟಿ ಮಾಡೋದು ಬಿಜೆಪಿಯ ಸಾಂಪ್ರದಾಯಿಕ ಗುಣ ಮತ್ತು ಸ್ವಭಾವ. ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಸೊ ಇವತ್ತು ಕೂಡ ಕೇಸರಿ ಪಡೆಯಲ್ಲಿ ಸ್ವಲ್ಪ ಸಂಚಲನಾತ್ಮಕವಾದಂಥ ಚರ್ಚೆಗಳಾಗ್ತಾ ಇದೆ. ದೇಶಪಾಂಡೆ ಅವರ ಮನೆಗೆ ಬಿಜೆಪಿ ನಿಯೋಗ ಯಾಕೆ ಹೋಯಿತು? ರಾಜಕೀಯ ಸಲಹೆಯನ್ನು ಕೇಳೋದಕ್ಕೋ ಅಥವಾ ಸಂಘ ಪರಿವಾರದ ಆರ್ಎಸ್ಎಸ್ ರಾಷ್ಟ್ರೀಯ ನಾಯಕರುಗಳ ಯಾವುದಾದ್ರೂ ಸಲಹೆಗಳನ್ನು ಕೇಳೋದಕ್ಕೂ ಈ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಜಗದೀಶ್ ಶೆಟ್ಟರ್ ಇದ್ರು, ಸಾಬಣ್ಣ ಇದ್ರು. ಸೊ ಇವತ್ತಿನ ದಿಢೀರ್ ಈ ಬಿಜೆಪಿ ನಿಯೋಗದ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಸೊ ಅಥಣಿಯಲ್ಲಿರ್ತಕ್ಕಂತಹ ಆರ್ಎಸ್ಎಸ್ ಮುಖಂಡರ ಮನೆ ಅರವಿಂದ್ ರಾವ್ ದೇಶಪಾಂಡೆ ಅನೇಕ ವರ್ಷಗಳಿಂದ ಆರ್ಎಸ್ಎಸ್ನಲ್ಲಿ ಕೆಲಸ ಮಾಡಿಕೊಂಡು ಸಂಘ ಪರಿವಾರದ ಅನೇಕ ತರಹದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿರುವಂತಹ ದೇಶಪಾಂಡೆ ಅವರ ಮನೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ. ರಾಜಕೀಯ ಚರ್ಚೆಯ ಬಗ್ಗೆ ಮಾತನಾಡೋದಕ್ಕೋ ಅಥವಾ ಮುಂದಿನ ಚುನಾವಣೆಯ ರೂಪುರೇಷೆಗಳ ಬಗ್ಗೆ ಮಾತನಾಡೋದಕ್ಕೋ ಅಥವಾ ಲೋಕಲ್ ಬಾಡಿ ಎಲೆಕ್ಷನ್, ಈಗಾಗಲೇ ಕೋರ್ಟ್ ಆದೇಶ ಕೊಟ್ಟಂತೆ ಡಿಸೆಂಬರ್ನ ಒಳಗೆ BBMP ಎಲೆಕ್ಷನ್ ಮಾಡಬೇಕು, ಅರ್ಥಾತ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್. ಸೊ ಈ ವಿಚಾರದಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಸಂಘ ಪರಿವಾರದ ನಾಯಕರ ಜೊತೆ ಬಿಜೆಪಿ ಅವರು ಗುಪ್ತವಾದಂತಹ ಸಭೆಯನ್ನು ಮಾಡ್ತಾರೆ ಅನ್ನೋದಾದ್ರೆ ಅದರ ಹಿಂದೆ ಅದರದೇ ಆದಂತಹ ಪೊಲಿಟಿಕಲ್ ರೀಸನ್ಸ್ಗಳು ಇರ್ತವೆ. ಆ ಪೈಕಿ ಎಲೆಕ್ಷನ್ ಇದೆಯಾ ಎನ್ನುವಂತಹದ್ದು ಚರ್ಚೆ. ದೇಶಪಾಂಡೆ ಮನೆಗೆ ರಾಜ್ಯದ ಬಿಜೆಪಿ ನಿಯೋಗ ಹೋಗುತ್ತೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇರ್ತಾರೆ.